ಅದಲ್ದಿರ ನಾವು CCTV ಇಂಪ್ರೂವ್ಮೆಂಟು ನಾನು ಚೈತನ್ಯ ಸಾಪ್ಕು ಚೋಡ್ದಾಳ್ತೆ ಮಜೆ ಕಂಪ್ಲೀಟ್ ಇದೆಲ್ಲ ಏನಿದೆ ಒಂದು ಕಡೆಯಿಂದ ನಿಮ್ಮ ಸಂಗೊಳ್ಳಿ ರಾಯಣ್ಣ ರೈಲ್ವೆ ಸ್ಟೇಷನ್ ಇದೆ ಅದೇ ರೀತಿ ಇದು ಆಗಬೇಕು. ಏನೇನು ಕೆಲಸ ಇದೆ ಕೈಗೆ ಎತ್ಕೊಂಡು ಆಮೇಲೆ ಕೆಲವು ಕಡೆ ಸಡ್ಡದು ಚಿಕ್ಕವಿದೆ ಛೋಟ ಆಯ್ತು ತುಂಬ ಚೆನ್ನಾಗಾಗಬೇಕು. ಇದು ಒಂದು ಮಾಡೆಲ್ ರೈಲ್ವೆ ಸ್ಟೇಷನ್. 25 ಮಿನಿಮಮ್ 25 to 30% ಪ್ಯಾಸೆಂಜರ್ಸ್ ನಿಮ್ಗೆ ಅವಾಯ್ಡ್ ಆಗ್ತಾರೆ. ಅಲ್ಲಿ ಮೋರ್ ದೆನ್ 35 ಇಲ್ಲಿಂದ ಬರೋರು ಹೋಗೋರು ಮತ್ತೊಂದು ಇದೇ ಒಂದು ದೊಡ್ಡದು ಬಿಸ್ನೆಸ್ ಇದಾಗ್ತದೆ. ಇಲ್ಲೊಂದು ನಾವು RPF ಒಂದು ಸ್ಟೇಷನ್ನೇ ಮಾಡಬೇಕಾಗ್ತದೆ. ಇಲ್ಲೂ ಕೂಡ ಇಲ್ಲೂ ಇದ್ದರಿ ಬಿ ಕರ್ನಾಚಾಯಿಗೆ. ಆದ್ದರಿಂದ ಅದ್ರ ಜೊತೆಗೆ ನಾವು ಬೆಂಗಳೂರು ನಗರ ಕಂಟೋನ್ಮೆಂಟ್ ರೈಲ್ವೆ ಸ್ಟೇಷನ್ನು ನನಗನ್ನಿಸ್ತದೆ ಒಂದು ಹಂತಕ್ಕೆ ಬಂದಿದೆ ಅಲ್ಲ ಈಗ ಲೆವೆಲ್ ಹಾಕೋಯ್ನ ಕಾಮ್ ಹಾಂ ಅದು ಆಗಿದೆ. ಅದನ್ನು ಕೂಡ ನಾವು ತಕ್ಷಣವೇ ಇದು ಮಾಡ್ತಾ ಇದ್ದೀವಿ. ಆಮೇಲೆ ನಮ್ಮ ಯಶವಂತಪುರದು ಕೂಡ ನಾವು ಮಾಡ್ತಾ ಇದ್ದೀವಿ. ಇವೆಲ್ಲಕ್ಕಿಂತ ಮಿಗಿಲಾಗಿ ನಿಮಗೆ ವೈಟ್ ಫೀಲ್ಡು ಸಂಗೊಳ್ಳಿ ರಾಯಣ್ಣ 4 ಪಥದ ಏನಂತೀವಿ ಸರ್ ಅದಕ್ಕೆ ಚಾರ್ಜ್ 4 ಲೈನ್ಗಳು ಕೆಲವೇ ದಿನಗಳಲ್ಲಿ ಮುಗಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಅದಾದ ಮೇಲೆ ತುಮಕೂರು ಬೆಂಗಳೂರಿಗೆ 4 ಪಥಕ್ಕೆ ಈಗಾಗಲೇ DPR ಆಗಿ ಕ್ಯಾಬಿನೆಟ್ ಕಳಿಸ್ತಕ್ಕಂಥ ಕೆಲಸವನ್ನು ಕೂಡ ನಾವು ಮಾಡ್ತಾ ಇದ್ದೀವಿ. ಅದಲ್ಲದೆ ನಾನು ಈಗಾಗಲೇ ಒಂದು सूचना कಳಿಸಿದ್ದೇನೆ. DRM जी वाइट फील्ड से डायरेक्ट कोलार एक सर्वे कीजिए. डायरेक्ट उधर ट्रेन भी नहीं इवतरगू ट्रेन इला डायरेक्ट आगे. अभी मैं गया था ना, आप पे आया था, आप आया था नहीं आया था, कितने पैसेंजर देखिए वो. इसीलिए ನಾನು ನೋಟ್ ಕಳಿಸಿದ್ದೀನಿ. ಅದನ್ನು ಕೂಡ ನಾವು ಮಾಡ್ತೀವಿ. ಅದಲ್ಲದೆ ನಾನು ನಿಮಗೆ ರೈಲ್ವೆ ಸ್ಟೇಷನ್ಗೆ ದುಡ್ಡು ಖರ್ಚಾಗೋದು ಮತ್ತೊಂದು ಎಲ್ಲಕ್ಕಿಂತ ಮಿಗಿಲಾಗಿ ಪ್ರತಿಯೊಂದಕ್ಕೂ ಕೂಡ ನಾವು ಅದಲ್ದಿರ ನಮ್ಮ KSR ರೈಲ್ವೆ ಸ್ಟೇಷನ್ ನಮ್ಮದು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಇದನ್ನು ನಾವು PPP ಮಾಡಲಲ್ಲಿ ಮಾಡೋದಕ್ಕೆ ಮಾಸ್ಟರ್ ಪ್ಲಾನ್ ರೆಡಿ ಮಾಸ್ಟರ್ ಪ್ಲಾನ್ ಅಪ್ರೂವಲ್ಗೆ ಹೋಗ್ತಾ ಇದೆ. ಸುಮಾರು 1370 ಕೋಟಿ ರೂಪಾಯಿ ಅದಕ್ಕೂ ಖರ್ಚಾಯ್ತು. ಈಗಾಗಲೇ ನಮ್ಮಲ್ಲಿ ತಮ್ಗೆ ಗೊತ್ತಿದೆ ಯಶವಂತಪುರ ರೈಲ್ವೆ ಸ್ಟೇಷನ್ಗೆ ಸುಮಾರು 485 ಕೋಟಿ ರೂಪಾಯಿ ಖರ್ಚು ಮಾಡ್ತಾ ಇದ್ದೀವಿ. ಕಂಟೋನ್ಮೆಂಟ್ ರೈಲ್ವೆ ಸ್ಟೇಷನ್ಗೆ ಅದಕ್ಕೂ ಕೂಡ 475-500 ಕೋಟಿ ರೂಪಾಯಿಗೆ ಬೆಂಗಳೂರು ನಗರಕ್ಕೆ ಸಾಕಷ್ಟು ನಾವು ಇವತ್ತು ಮಾಡ್ತಾ ಇದ್ದೀವಿ. ಎಲ್ಲಕ್ಕಿಂತ ಮಿಗಿಲಾಗಿ ನಿಮ್ಮ ಕೊನೆಯಲ್ಲಿ ಇವೆಲ್ಲ ಪದೇ ಹೇಳ್ತಾ ಇರ್ತೀವಿ. ಬೆಂಗಳೂರು ನಗರಕ್ಕೆ ಮೆಗಾ ಕೋಚಿಂಗ್ ಸೆಂಟರ್ನ ಮಾಡ್ತಕ್ಕಂಥ ತೀರ್ಮಾನವನ್ನು ಮೆಗಾ ಕೋಚಿಂಗ್ ಸೆಂಟರ್ ಬೆಂಗಳೂರು ಸುತ್ತಮುತ್ತ 108 ಒಟ್ಟು ಲೆವೆಲ್ ಕ್ರಾಸಿಂಗ್ನ ತೆಗೆದುಕೊಂಡಿದ್ದೀವಿ. ಇವಾಗ ಆಗಿರೋದು ಬಿಟ್ಟು ಇವತ್ತೇನು ಓಪನ್ ಮಾಡಿರೋದು ಬಿಟ್ಟು ಒಟ್ಟು 108 LC ಗೇಟ್ಗಳನ್ನು ಕ್ಲೋಸ್ ಮಾಡಿ ಸಾರ್ವಜನಿಕರಿಗೆ ಒಂದು ದೊಡ್ಡ ಕೊಡುಗೆಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಭಾರತ ಸರ್ಕಾರ ಸನ್ಮಾನ್ಯ ನರೇಂದ್ರ ಮೋದಿಯವರ ಮಾರ್ಗದರ್ಶನದಲ್ಲಿ ಅವರ ನಾಯಕತ್ವದಲ್ಲಿ ನಾವು ಮಾಡ್ತಾ ಇದ್ದೀವಿ. ಅದಲ್ಲದೆ ಬೆಂಗಳೂರು ನಗರಕ್ಕೆ ನೂತನ ಮೆಗಾ ಕೋಚಿಂಗ್ ಟರ್ಮಿನಲ್ ಅನ್ನು ಮಾಡ್ತಕ್ಕಂಥ ಅದಕ್ಕೆ ರೈಲ್ವೆ ಬೋರ್ಡ್ ಈಗಾಗಲೇ ಫೈನಲ್ ಲೊಕೇಶನನ್ನು ಸರ್ವೆ ಮಾಡಿ ಅದನ್ನು ಅದು 8/5/2025 ಸ್ಯಾಂಕ್ಷನ್ ಮಾಡಿದ್ದಾರೆ. ಇದು ದೇವನಹಳ್ಳಿ ಹತ್ರ ಬರ್ತದೆ. ದಿ ಪ್ರಪೋಸಲ್ ಆಫ್ ಡೆವಲಪ್ಮೆಂಟ್ ನ್ಯೂ ಕೋಚಿಂಗ್ ಟರ್ಮಿನಲ್ ಇನ್ ದೇವನಹಳ್ಳಿ ವಾಸ್ ಫೌಂಡೆಡ್ unsuitable owing on the distance from the main Bangalore area and other factors. Alternatively, it was decided to explore the feasibilities of establishing a new terminal in maintenance facilities in Yelahanka ಹತ್ರ ದೂರ ಆಯ್ತದೆ ಅಂದ್ಬಿಟ್ಟು ಯಲಹಂಕದಲ್ಲಿ ನಮ್ಮ ರೈಲು ಇವತ್ತಾಗಲೇ ರೈಲ್ವೆ ಕೋಚಿಂಗ್ ಫ್ಯಾಕ್ಟ್ರಿ ಇದೆ. ಅದರ ಪಕ್ಕದಲ್ಲೇ ನಾವು ಅದನ್ನು ಮಾಡ್ತಕ್ಕಂಥ ಕೆಲಸವನ್ನು ಅದು ಈಗಾಗಲೇ ದಿ ಪ್ರಪೋಸಲ್ ಆಸ್ ಕಂಡಕ್ಟಿಂಗ್ ಫೀಸಿಬಿಲಿಟಿ ಸ್ಟಡಿ ಅಟ್ ಯಲಹಂಕ ಹ್ಯಾಸ್ ಬೀನ್ ಅಪ್ರೂವ್ಡ್ ಬೈ ಇದರ ಜನರಲ್ ಮ್ಯಾನೇಜರ್ ಸೌತ್ ವೆಸ್ಟರ್ನ್ ಅಂಡ್ SWR ನಮ್ಮ ಸೌತ್ ವೆಸ್ಟರ್ನ್ ರೈಲ್ವೆನೂ ಕೂಡ ನಮ್ಮ ಭಾರತ ದೇಶದ ನಮ್ಮ ಇದನ್ನು ಮಾಡಿ ರೈಲ್ವೆ ಬೋರ್ಡು ಕೂಡ ಅಪ್ರೂವ್ ಮಾಡಿದ್ದಾರೆ 3/6/2025. ಫೀಸಿಬಿಲಿಟಿ ಸರ್ವೆ ಹ್ಯಾಸ್ ಬಿನ್ ಕಂಪ್ಲೀಟೆಡ್. ಫೀಸಿಬಿಲಿಟಿ ರಿಪೋರ್ಟ್ ಫಾರ್ ದಿ ಕಾಸ್ಟ್ ಆಫ್ 5,754 crores. 5,754 crores. ಅದಲ್ದಿನ ಅದಕ್ಕೋಸ್ಕರವಾಗಿ ನಾವು ಏನೇನು ಬೇಕೋ ಬೋರ್ಡ್ಗೆ ಪ್ರತಿಯೊಂದನ್ನು ಕೂಡ ನಾವು ಮಾಡ್ತಾ ಇದ್ದೀವಿ. ನನಗನ್ನಿಸ್ತದೆ
ಇದಕ್ಕೆ FLS ಎಲ್ಲವನ್ನು ಕೂಡ ಈಗಾಗಲೇ ಮಾಡಿ ಒಂದು ಹಂತಕ್ಕೆ ತಂದಿದ್ದೀವಿ. 7/2/2026 ಟೆಂಡರ್ ಈಸ್ ಅಂಡರ್ ಪ್ರಿಪರೇಷನ್. ಟೆಂಡರ್ ಮಾಡೋದಕ್ಕೂ ಕೂಡ ಇದು ಇಡೀ ದೇಶ ನಮ್ಮ DRM ಸಾಹೇಬ್ರು ಹೇಳ್ತಾ ಇದ್ದಾರೆ, ಮೆಗಾ ಕೋಚಿಂಗ್ ಸೆಂಟರು ಭಾರತ ದೇಶದ ಅತ್ಯಂತ ದೊಡ್ಡದಾದಂಥ ಒಂದು ಸ್ಟೇಷನ್ ಬರ್ತಾ ಇರೋದು ಅದು ಯಲಹಂಕದಲ್ಲಿ, ಕರ್ನಾಟಕದಲ್ಲಿ. ಸಿದ್ದರಾಮಯ್ಯನವರು ದಯವಿಟ್ಟು ನಿಮ್ಮ ಮೂಲಕ ತಿಳಿಸೋದಕ್ಕೆ ನೀವು ಸ್ವಲ್ಪ ಸಹಕಾರವನ್ನು ನಮ್ಗೆ ಕೊಡಬೇಕು. ಯಾಕೆ ಈ ಮಾತು ಹೇಳ್ತೀನಿ ಅಂದರೆ, ಇವು ಸುಲಭದ ಕೆಲಸ ಅಲ್ಲ. ಏನೇನು ಮಾಡ್ತಿರು, ಎತ್ತೆತ್ತು ಮಾಡಿದ್ರು, ಏನೆಲ್ಲ ಮಾಡಿದ್ರು ಕೂಡ ಭಾರತ ಸರ್ಕಾರ, ಸನ್ಮಾನ್ಯ ನರೇಂದ್ರ ಮೋದಿಯವರು ಕಾರ್ಯಕ್ರಮಗಳು, ಕಾರ್ಯವೈಖರಿ ಯಾವ ರೀತಿ ಇದೆ ಅನ್ನೋ ನಿಮ್ಗೆ ಗೊತ್ತಿದೆ.